ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಇವತ್ತಿನವರೆಗೂ ಕೂಡ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇರೋದಂದ್ರೆ ಅದು ಪವರ್ ಶೇರಿಂಗ್ ಫೈಟ್. ಈಗ ಮತ್ತೆ ಸದ್ದಿಲ್ಲದೆ ಈಗ ಪವರ್ ಶೇರಿಂಗ್ ಫೈಟ್ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಾಕಷ್ಟು ಕಾಂಗ್ರೆಸ್ ಪಾಳ್ಯದಲ್ಲೇ ಗುಸುಗುಸು ಪಿಸು ನಡೀತಾ ಇದ್ದಾವೆ. ಸಿದ್ದು 5 ವರ್ಷ ನಾನೇ ಸಿಎಂ ಅಂತ ಹೇಳಿದ್ರು ಎಲ್ಲೋ ಒಂದು ಕಡೆ ಹೈಕಮಾಂಡ್ ಮಟ್ಟದಲ್ಲಿ DCM DKಶಿಯನ್ನ ಮುಂದಿನ ಸಿಎಂ ಮಾಡಲಿಕ್ಕೆ ಏನಾದರೂ ಕಸರತ್ತು ನಡೀತಾ ಇದೆಯಾ ಅಥವಾ ಸಿದ್ದರಾಮಯ್ಯನವರೇ ಮುಂದುವರಿತಾರಾ? ಬಿಹಾರ ಎಲೆಕ್ಷನ್ ಸಂದರ್ಭದಲ್ಲಿ ಸಿಎಂ ಸಿದ್ದು DCM DKಶಿ ಶಕ್ತಿ ಪ್ರದರ್ಶನ ಒಂದು ಕಡೆ ಮಾಡ್ತಾ ಇದ್ದಾರೆ. ರಾಹುಲ್ ವೋಟ್ ಚೋರಿ ರ್ಯಾಲಿಗೆ DK ನೇತೃತ್ವದಲ್ಲಿ ಸಾಕಷ್ಟು ಬೆಂಬಲ ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಈ ಒಂದು ನಾನೇ 5 ವರ್ಷ ಸಿಎಂ ಅಂತ ಏನು ಒಂದು ಕಡೆ ಹೇಳ್ತಾ ಇದ್ರಲ್ಲ ಸಿದ್ದರಾಮಯ್ಯನವರು, ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಡಲ್ ಆದಂತೆ ಕಾಣಿಸ್ತಾ ಇದ್ರು ಕೂಡ ಆ ಸಂದರ್ಭದಲ್ಲಿ ಮತ್ತೆ ಆ ಒಂದು ಹೋಪನ್ನು ಬಿಟ್ಕೊಂಡಿರಲಿಲ್ಲ. ಆ ಸುದೀರ್ಘವಾದಂತಹ ಒಂದು ಮೌನ ಏನಿತ್ತಲ್ಲ, ಒಂದಲ್ಲ ಒಂದು ದಿವಸ ನನ್ನ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ DCM DK ಶಿವಕುಮಾರ್ ಇದ್ದಂತೆ ಕಾಣಿಸ್ತಾ ಇತ್ತು. ಮತ್ತು ಸಿದ್ದರಾಮಯ್ಯನವರು ದೆಹಲಿಗೆ ಹೋದಂಥ ಸಂದರ್ಭದಲ್ಲೇ ದೆಹಲಿಯಲ್ಲೇ ಒಂದು ರಾಷ್ಟ್ರೀಯ ಖಾಸಗಿ ವಾಹಿನಿಗೆ ಸಂದರ್ಶನ ಕೊಡುವಂಥ ಸಂದರ್ಭದಲ್ಲೇ 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟರು. ಅದಕ್ಕೇನು ಹೈಕಮಾಂಡ್ ಏನು ರಿಯಾಕ್ಟ್ ಏನು ಕೂಡ ಮಾಡಲಿಲ್ಲ. ಆದರೂ ಕೂಡ ಈ ರಾಜ್ಯ ಕಾಂಗ್ರೆಸ್ ಪಾಳ್ಯದ ಒಳಮರ್ಮ ಏನು ಅನ್ನೋದೇ ಈಗ ಸದ್ಯಕ್ಕೆ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇರುವಂಥದ್ದು. ಇನ್ನೊಂದು ಕಡೆ ರಾಜಣ್ಣ ಕೂಡ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಈ ಹಿಂದೆನೇ ಕೂಡ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ರು. ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂತಹ ವಿಪಕ್ಷ ನಾಯಕರು ಕೂಡ ಹೇಳ್ತಾ ಇದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ದೀಪಾ ಕೊಡ್ತಾ ಹೋಗ್ತಾರೆ. ದೀಪಾ, ಬಹಳ ಮುಖ್ಯವಾಗಿ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಆಗ್ತಾ ಇರೋದಂದ್ರೆ ಅದು ಪವರ್ ಶೇರಿಂಗ್ ಫೈಟ್. ಈ ಮುಂದಿನ ಬದಲಾವಣೆ ಏನಾಗ್ಬೋದು? ಸಿಎಂ ಸಿದ್ದರಾಮಯ್ಯನವರೇನೆ ಹೇಳ್ಬಿಟ್ಟಿದ್ದಾರೆ ನಾನೇ 5 ವರ್ಷ ಸಿಎಂ ಅಂತ. ಆದರೆ ಹೈಕಮಾಂಡ್ ಏನು ನಿರ್ಧಾರ ಮಾಡ್ಬೋದು ಅಂತ ಎಲ್ಲವೂ ಕೂಡ ಇನ್ನು ತೆರೆಮರೆಯಲ್ಲಿ ನಡೀತಾ ಇರುವಂತಹದ್ದು. ಯಾವಾಗ ಸಿಎಂ ಸಿದ್ದರಾಮಯ್ಯ ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿದ್ರು, ನಾನೇ 5 ವರ್ಷ ಸಿಎಂ ಅಂದ್ರೂ ಕೂಡ DK ಶಿವಕುಮಾರ್ ಪಟ್ಟು ಬಿಡ್ತಿಲ್ಲ. ಅದಕ್ಕೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ತಿದ್ದಾರೆ. ಆದ್ರೆ ಇದೀಗ ಮತ್ತೊಂದು ಶಕ್ತಿ ಪ್ರದರ್ಶನ ಅನ್ನುವಂತಹ ನಿಟ್ಟಿನಲ್ಲಿ ಬಿಹಾರ್ ಚುನಾವಣಾ ಪ್ರಚಾರದಲ್ಲಿ ಸಿಎಂ ಭಾಗಿಯಾಗಿದ್ದಂತಹದ್ದು, ಅದು ಸಚಿವರುಗಳು ಶಾಸಕರುಗಳ ಒಟ್ಟಿಗೆ. ಆದ್ರೆ DCM DK ಶಿವಕುಮಾರ್ ಸಿಂಗಲ್ ಆಗಿಯೇ ಏನು ಆ ಒಂದು ಪ್ರಚಾರದಲ್ಲಿ ಭಾಗಿಯಾಗಿದ್ದಂತಹದ್ದು ಎಲ್ಲವೂ ಕೂಡ ಮತ್ತೊಂದು ಚರ್ಚೆಗೆ ಕಾರಣವಾಗಿದೆ. ಯಾಕಂದ್ರೆ ಸರ್ಕಾರ ತನ್ನ ಹಿಡಿತದಲ್ಲಿಯೇ ಇದೆ ಅನ್ನುವಂತಹದ್ದನ್ನ ಈಗ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಪ್ರೂವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಸಚಿವರೊಟ್ಟಿಗೆ ಹೋದ್ರು ಅನ್ನುವಂತಹದ್ದು ಒಂದು ಕಡೆ ಆದ್ರೆ, DK ಶಿವಕುಮಾರ್ ಅವರ ಮೇಲಿನ ಸಿಟ್ಟನ್ನ ಸಿದ್ದು ಟೀಮ್ ಈ ರೀತಿಯಾಗಿ ಒಂದ್ ರೀತಿ ಸ್ಫೋಟಗೊಳಿಸ್ತಾ ಇದೆ ಅನ್ನುವಂತಹದ್ದು ಅಥವಾ ಈ ರೀತಿಯಾಗಿ ಸೇಡನ್ನ ತೀರಿಸ್ಕೊಳ್ತಿದೆ ಅನ್ನುವಂತಹದ್ದು ಕೂಡ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಅಂದ್ರೆ ಯಾವಾಗ ರಾಜಣ್ಣ ರಾಜೀನಾಮೆಯನ್ನ ತಕ್ಷಣಕ್ಕೆ ಪಡೆದುಕೊಂತು ಹೈಕಮಾಂಡ್, ಅದರ ಹಿಂದೆ ಒಂದು ಷಡ್ಯಂತ್ರ ನಡೆದಿತ್ತು. ಆ ಷಡ್ಯಂತ್ರದ ರೂವಾರಿಗಳನ್ನ ಮಟ್ಟ ಹಾಕ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಆ ಷಡ್ಯಂತ್ರದ ಹಿಂದಿರುವವರ ವಿರುದ್ಧ ನಿಲ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿಯೇ ಈ ರೀತಿಯಾಗಿ ಒಟ್ಟೊಟ್ಟಿಗೆ ಬಿಹಾರ್ ಚುನಾವಣಾ ಪ್ರಚಾರಕ್ಕೆ ಅದು ಕೂಡ ಚರ್ಚೆಯಲ್ಲಿರೋ ವಿಚಾರ. ಸಚಿನ್, ಧನ್ಯವಾದ ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.